ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ರಾಯರ ಒಂದು ಆರಾಧನೆ ನಿಮಿತ್ತವಾಗಿ ಸಾಕಷ್ಟು ಸೇವೆಗಳನ್ನು ಎಲ್ಲ ಮಠದಲ್ಲಿಯೂ ಕೂಡ ಆಯೋಜಿಸುತ್ತಾರೆ. ಪ್ರತಿನಿತ್ಯವೂ ಕೂಡ ಆ ಸೇವೆ ಕೊಡ್ತಾ ಇರ್ತದೆ. ಆದರೆ ಆರಾಧನೆಯಲ್ಲಿ ಕೂಡ ವಿಶೇಷವಾದಂಥ ಸೇವೆ ಸರ್ವ ಸೇವೆ, ಪಂಚಾಮೃತ ಸೇವೆ ಮತ್ತು ವಸ್ತ್ರ ಸಮರ್ಪಣೆ ಸೇವೆ, ಈ ರೀತಿಯಾಗಿ ನಾನಾ ವಿಧವಾದಂತಹ ಸೇವೆಗಳನ್ನು ಅಲ್ಲಿರ್ತಕ್ಕಂಥ ಆಯೋಜಕರು ಒಂದು ಆಯೋಜನೆ ಮಾಡತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಕೂಡ ಆ ಆಮಂತ್ರಣ ಪತ್ರಿಕೆಯಲ್ಲಿ ಆರಾಧನೆಯ ಟೈಮಿನಲ್ಲಿ ಹಾಕಿರ್ತಾರೆ. ಪ್ರತಿನಿತ್ಯವೂ ಕೂಡ ಆ ಮಠದ ಒಂದು ಆವರಣದಲ್ಲಿ ಆ ಒಂದು ಫಲಕವನ್ನು ಹಾಕಿರ್ತಾರೆ. ಸರ್ವ ಸೇವೆ, ಆ ಅಲಂಕಾರ ಸೇವೆ, ಈ ರೀತಿಯಾಗಿ ಹಾಕಿರ್ತಾರೆ. ಸರ್ವ ಸೇವೆ ಮಾಡುವುದರಿಂದ ಬರ್ತಕ್ಕಂಥ ಫಲ ಏನು ಅಂದರೆ, ನಾವು ಮನಸ್ಸಿನಲ್ಲಿ ಅಂದರೆ ಸೇವೆ ಮಾಡ್ತಕ್ಕಂಥದ್ದು ಮನಸ್ಸಿನಿಂದ ಮಾಡ್ತಕ್ಕಂಥವರಾಗಬೇಕು. ಯಾವುದೇ ಒತ್ತಾಯಪೂರ್ವಕವಾಗಿ ಮಾಡ್ತಕ್ಕಂಥ ಸೇವೆ, ಯಾವುದೇ ಸೇವೆಗೂ ಕೂಡ ಫಲ ಸರಿಯಾಗಿರ್ತಕ್ಕಂಥದ್ದಿಲ್ಲ. ನಮ್ಮ ಒಂದು ಸ್ವಮನಸ್ಸಿನಿಂದ ಒಳ್ಳೆಯ ಭಾವನೆಯಿಂದ ನಾವು ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂಥವರಾಗಬೇಕು. ನಾವು ಸರ್ವ ಸೇವೆಯನ್ನು ಮಾಡಿದರೆ ನಮಗೆ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ನಮಗೆ ಬೇಕಾದಂಥ ಇಷ್ಟ ಕಾರ್ಯಗಳಲ್ಲೂ ಕೂಡ ನಮಗೆ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ನಾವು ಸರ್ವ ಸೇವೆಯನ್ನು ಮಾಡ್ತಕ್ಕಂಥವರಾಗಬೇಕು. ನಾವು ಸಪ್ರೇಟಾಗಿ ಬೇರೆ ಪಂಚಾಮೃತ ಸೇವೆ, ಆಮೇಲೆ ನಿಮಗೆ ಫಲ ಸಮರ್ಪಣೆ, ಈ ರೀತಿಯಾಗಿ ಬೇರೆ ಬೇರೆ ಸೇವೆ ಮಾಡೋದಕ್ಕಿಂತ ಒಂದೇ ಸರ್ವ ಸೇವೆ, ಆದರೆ ಎಲ್ಲ ಬಂದಿದೆ. ಬೆಳಗ್ಗಿಂದ ಸಾಯಂಕಾಲ ತನಕ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಶ್ರೀಮಠದಲ್ಲಿ ಏನು ಕಾರ್ಯಕ್ರಮ ಆಗ್ತವೆ ಪ್ರತಿಯೊಂದು ಕೂಡ ಆ ತಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಆ ಸೇವೆಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಬೆಳಿಗ್ಗೆ ನಿರ್ಮಾಲ್ಯದಿಂದ ಪ್ರಾರಂಭ ಮಾಡಿಕೊಂಡು ಸಾಯಂಕಾಲ ಆ ಮಂಗಳಾರತಿಯವರೆಗೆ ಕೂಡ ತಮ್ಮ ಹೆಸರಲ್ಲಿ ಪ್ರತಿಯೊಂದು ಸೇವೆಯೂ ಕೂಡ ಶ್ರೀಮಠದಲ್ಲಿ ನಡೀತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಸರ್ವ ಸೇವೆಯನ್ನು ಮಾಡಬೇಕೆಂಬುದಾಗಿ ತಮಗೆ ವಿಶೇಷವಾಗಿ ನಾವು ಒಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಅನ್ನದಾನ ಸೇವೆ ಕೂಡ ಅದರಲ್ಲೇ ಬರ್ತದೆ. ನೀವು ಪ್ರತಿಯೊಂದು ಯಾವುದೇ ವಿಷಯ ಯಾವುದಕ್ಕಾದರೂ ಕೂಡ ಸೇವೆ, ಆ ಸೇವೆ ಕೂಡ ಈ ಸರ್ವ ಸೇವೆಯಲ್ಲಿ ಬರ್ತದೆ. ನಾವು ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಸೇವೆ ಮಾಡೋದಕ್ಕಿಂತ ಸರ್ವ ಸೇವೆಯನ್ನು ಮಾಡಿದರೆ ವಿಶೇಷವಾದಂಥ ಫಲ ಬರ್ತಕ್ಕಂಥದ್ದಾಗ್ತದೆ. ಇನ್ನೊಂದು ವಿಷಯ, ಈ ಒಂದು ಆರಾಧನೆ ಒಂದು ಟೈಮಿನಲ್ಲಿ ಅಲಂಕಾರ ಸೇವೆ, ಅಲಂಕಾರ ಬ್ರಾಹ್ಮಣರ ಸೇವೆ ಅಂತ ಕೂಡ ಒಂದು ಸೇವೆಯನ್ನು ನಮೂದಿಸಲಾಗಿರ್ತದೆ. ಆ ಸೇವೆ ಏನಪ್ಪ ಅಂದರೆ, ನಾವು ಒಬ್ಬ ಕೂತಂಥ ಬ್ರಾಹ್ಮಣರಲ್ಲಿ ಆ ದೇವರನ್ನು ಆಹ್ವಾನಿಸ್ತಕ್ಕಂಥ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ರೀತಿಯಾಗಿ ಪರಮಾತ್ಮರನ್ನು ಕೂತಂತಹ ಆ 5 ಬ್ರಾಹ್ಮಣರಲ್ಲಿ ಅವರನ್ನು ಆವಾಹನ ಮಾಡಿ ಅವರಿಗೇನಪ್ಪ ಅಂತಂದ್ರೆ ನಾವು ಅಲ್ಲಿ ಅಲಂಕಾರಕ್ಕೆ ಕೂಡಿಸ್ತಕ್ಕಂಥ ವಿಷಯ ತಮಗೆಲ್ಲರಿಗೂ ತಿಳಿದಂಥ ವಿಷಯ ಆಗಿದೆ. ಈ ಒಬ್ಬ ಬ್ರಾಹ್ಮಣರಿಗೆ ನಾವು ಅವತ್ತಿನ ದಿವಸ ಅಲಂಕಾರ ಸೇವೆಯನ್ನು ಬರೆಸಿ ಮಾಡಿದರೆ ಆ ಪರಮಾತ್ಮನಿಗೆ ವಿಶೇಷವಾದಂಥ ಪ್ರತ್ಯಕ್ಷವಾಗಿ ನಾವು ಪರಮಾತ್ಮ ನಿವೇದನೆಯನ್ನು ಮಾಡ್ತಕ್ಕಂಥದ್ದಾಗ್ತದೆ. ಆದರೆ 5 ಜನ ಬ್ರಾಹ್ಮಣರಿಗೆ ನಾವು ಅಲಂಕಾರ ಸೇವೆಯನ್ನು ಮಾಡಿಸಿದರೆ ವಿಶೇಷವಾದಂಥ ಫಲ ತಮ್ಮ ಎಲ್ಲ ಆ ಕುಟುಂಬದವರು ಕೂಡ ವಿಶೇಷವಾದಂಥ ಫಲವನ್ನು ಹೊಂದತಕ್ಕಂಥವರಾಗ್ತಾರೆ. ನಮಗೆ ಏನು ಇಚ್ಛೆ ಇದೆ ಆ ಇಚ್ಛೆ ಕೂಡ ಸಂಪೂರ್ಣವಾಗಿ ಫಲಿಸ್ತದೆ ಎಂಬುದಾಗಿ ನಾನು ಈ ವಿಷಯವಾಗಿ ಹೇಳ್ತಾ ಇದ್ದೇನೆ. ಹರೇ ಕೃಷ್ಣ ಶ್ರೀನಿವಾಸ.